ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಮೊದಲದಾಗಿ ವಿಡಿಯೋನ ನೀವು ಲೈಕ್ ಮಾಡಿರಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇದೀಗ ಗೃಹಲಕ್ಷ್ಮಿಯ 7ನೇ ಕಂತಿನ ಹಣ ಇದೀಗ ಜಮಾ ಆಗಿದೆ. ಅಂಡ್ ತುಂಬಾ ಜನರಿಗೆ ಈ ಒಂದು 7ನೇ ಕಂತಿನ ಹಣ ಇದೀಗ ಜಮಾ ಆಗಿಲ್ಲ. ಅಂಡ್ ಯಾವ ರೀತಿ ಚೆಕ್ ಮಾಡೋದು, ಸೊ ಏನೇನು ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅಂಡ್ ಇದೀಗ ಆಲ್ಮೋಸ್ಟ್ ಬಂದ್ಬಿಟ್ಟು 62% ಜನರಿಗೆ ಈ ಒಂದು 7ನೇ ಕಂತಿನ ಹಣ ಇದೀಗ ಜಮಾ ಆಗಿದೆ ಅಂತ. ಮಾರ್ಚ್ ತಿಂಗಳಿನ ಹಣ ಇದೀಗ ಜಮಾ ಆಗಿದೆ. ಸೊ ನಿಮಗೂ ಆಗಿದೆಯಾ ಇಲ್ಲ ಎಂಬುದನ್ನ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಕಾಂಗ್ರೆಸ್ ಬಂದ್ಬಿಟ್ಟು 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಸೊ ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಒಂದು. ಸೊ ಅದರಂತೆ ಇದೀಗ 7 ಕಂತುಗಳನ್ನ ಇದೀಗ ಕಾಂಗ್ರೆಸ್ ಸರ್ಕಾರ ಇದೀಗ ಜನರಿಗೆ ನೀಡಿದೆ. ಅಂಡ್ ತುಂಬಾ ಜನರಿಗೆ ಈ ಒಂದು ಯೋಜನೆಯ ಒಂದು ಕಂತು ಕೂಡ ಇನ್ನೂ ಕೂಡ ಅವರಿಗೆ ಬಂದಿಲ್ಲ. ಸೊ ಅದು ಬಂದ್ಬಿಟ್ಟು ಅವರ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ರೆ ಸೊ ಈ ಒಂದು 7 ಕಂತುಗಳು ಕೂಡ ಅವರಿಗೆ ಸಿಗುತ್ತೆ. ಅಂಡ್ ಇದೀಗ ಮಾರ್ಚ್ ತಿಂಗಳಿನ 7ನೇ ಕಂತಿನ ಹಣವು ಕೂಡ ಇದೀಗ ಜಮಾ ಆಗಿದೆ. ಹೌದು, ಇದನ್ನ ಬಂದ್ಬಿಟ್ಟು ತುಂಬಾ ಜನ ಅವರ ಒಂದು ಬ್ಯಾಂಕ್ ಖಾತೆಗಳಲ್ಲಿ ಹೋಗಿ ಚೆಕ್ ಮಾಡ್ತಾರೆ. ಇದನ್ನ ಬಂದ್ಬಿಟ್ಟು ನಾವು ಮೊಬೈಲ್ ನಲ್ಲಿ ಕೂಡ ಇದೀಗ ಚೆಕ್ ಮಾಡ್ಕೊಳ್ಬಹುದು. ಸೊ ಹೇಗೆ ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಪ್ಲೇ ಸ್ಟೋರ್ ನಲ್ಲಿ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತೆ. ಅಂಡ್ ಇನ್ನು ಈ ತಿಂಗಳಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ಮೋಸ್ಟ್ ಬಂದ್ಬಿಟ್ಟು ಇದೀಗ 62% ಜನರಿಗೆ ಈ ಒಂದು ಯೋಜನೆ ಹಣ ಅವರ ಒಂದು ಖಾತೆಗೆ ಇದೀಗ ಜಮಾ ಆಗಿದೆ. ಅಂಡ್ ಇನ್ನೂ ಕೂಡ 32% ಜನರಿಗೆ ಈ ಒಂದು ಖಾತೆಯ ಹಣ ಜಮಾ ಆಗಬೇಕಾಗಿದೆ. ಇನ್ನು ತುಂಬಾ ಜನ ಕೇಳಬಹುದು ಸೊ 3% ಎಲ್ಲಿದೆ ಅಂತ. ಸೊ ಇನ್ನು ತುಂಬಾ ಜನ ಇನ್ನೂ ಕೂಡ ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಅನ್ನ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಅಂಡ್ ಅದರ ಜೊತೆಗೆ ಸೊ ಕೆಲವೊಂದು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಅನ್ನ ಮಾಡ್ಕೊಂಡು ಸೊ ಅವರ ಒಂದು ಗೃಹಲಕ್ಷ್ಮಿ ಏನಿತ್ತು ಸೊ ಆ ಒಂದು ಸ್ಕೀಮ್ ಅನ್ನ ಇದೀಗ ಕ್ಯಾನ್ಸಲ್ ಅನ್ನ ಮಾಡಲು. ಇನ್ನು ಗೌರ್ಮೆಂಟ್ ಡಾಟಾದ ಅನಾಲಿಸಿಸ್ ನ ಪ್ರಕಾರ ಇಲ್ಲಿಯವರೆಗೆ 62% ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅವರ ಒಂದು ಖಾತೆಗೆ ತಲುಪಿದೆ. ತುಂಬಾ ಜನ ಇನ್ನೂ ಕೂಡ ಪೆಂಡಿಂಗ್ ಇದೆ. ಅಂಡ್ ತುಂಬಾ ಜನರು ಈ ಒಂದು ಗೃಹಲಕ್ಷ್ಮಿ ಸ್ಕೀಮ್ ಅನ್ನ ಇನ್ನೂ ಕೂಡ ಮಾಡ್ಕೊಂಡಿಲ್ಲ. ಅಂಡ್ ಕೆಲವೊಬ್ರು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂಡು ಈ ಒಂದು ಸ್ಕೀಮ್ ಅನ್ನ ತೆಗೆದುಕೊಳ್ತಾ ಇದ್ರು. ಸೊ ಅದನ್ನು ಕೂಡ ಇದೀಗ ಕ್ಯಾನ್ಸಲ್ ಅನ್ನ ಮಾಡಲಾಗಿದೆ. ಬಟ್ ಇಲ್ಲಿಯವರೆಗೆ ಟೋಟಲ್ ಆಗಿ ಇದೀಗ 62% ಜನರಿಗೆ ಈ ಒಂದು ಸ್ಕೀಮ್ ಅನ್ನ ಅಂದ್ರೆ ಮಾರ್ಚ್ ಮಂತಿನ ಹಣವನ್ನ ಇಲ್ಲಿಯವರೆಗೆ ತಲುಪಿಸಲಾಗಿದೆ. ಸೊ ಪ್ಲೇ ಸ್ಟೋರ್ ನಲ್ಲಿ ನಿಮಗೆ DBT ಕರ್ನಾಟಕ ಆಪ್ ಅಂತ ಇದೆ. ಸೊ ಅದನ್ನ ನೀವು ಸರ್ಚ್ ಮಾಡ್ರಿ. ಸೊ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಸೊ ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಡೌನ್ಲೋಡ್ ಅನ್ನ ಮಾಡ್ಕೊಂಡಿದ ನಂತರ ಸೊ ಮೊದಲೇದಾಗಿ ಇಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನಿಮ್ಮ ಒಂದು ಆಧಾರ್ ನಂಬರ್ ಕೇಳುತ್ತೆ, ನಿಮ್ಮ ಒಂದು ಮೊಬೈಲ್ ನಂಬರ್ ಕೇಳುತ್ತೆ, ಎಲ್ಲಾನು ನೀವು ಸಬ್ಮಿಟ್ ಮಾಡಿಬಿಟ್ಟು ಒಂದು OTP ಕೂಡ ಬರುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಿಬಿಟ್ಟು ನಿಮ್ಮ ಒಂದು ID ಬಂದ್ಬಿಟ್ಟು ಈ ರೀತಿ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ನಿಮಗೆ MPIN ಕೇಳುತ್ತೆ. ಸೊ ಯಾವ್ದಾದ್ರು ಒಂದು ಪಾಸ್ವರ್ಡ್ ಅನ್ನ ನೀವು ಇಲ್ಲಿ ಸೆಟ್ ಅನ್ನ ಮಾಡಬೇಕು. ಸೊ 4 ನಂಬರ್ ನ ಪಾಸ್ವರ್ಡ್ 2 ಸಲ ಸೆಟ್ ಮಾಡಿಬಿಟ್ಟು ಅಲ್ಲಿ ನೀವು ಬಾಕ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಾಗ ನಿಮ್ಮ ಒಂದು ಹೆಸರನ್ನ ಕೇಳುತ್ತೆ. ಅದಾದ ನಂತರ ಸೊ ನೀವು ಏನು ಸೆಟ್ ಮಾಡಿರ್ತೀರೋ ಆ ಒಂದು MPIN ಅನ್ನ ಕೇಳುತ್ತೆ. ಅದನ್ನು ನೀವು ಸೆಲೆಕ್ಟ್ ಅನ್ನ ಮಾಡ್ಬಿಟ್ಟು ಅಂದ್ರೆ ಅದನ್ನ ನೀವು ಟೈಪ್ ಅನ್ನ ಮಾಡ್ಬಿಟ್ಟು ಲಾಗಿನ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಆಗಿದ್ದಂತ ನಿಮ್ಮ ಒಂದು DBT ಅಕೌಂಟ್ ಮಾಡ್ಬಿಟ್ಟು ಈ ರೀತಿ ನಿಮಗೆ ಶೋ ಆಗುತ್ತೆ. ಸೊ ಅಲ್ಲಿ ನಿಮಗೆ ಪೇಮೆಂಟ್ ಸ್ಟೇಟಸ್ ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಅಲ್ಲಿ ನಿಮಗೆ 2 ಆಪ್ಷನ್ ತೋರಿಸುತ್ತೆ. ನೋಡ್ತಾ ಇರಬಹುದು ಅಲ್ಲಿ ಗೃಹಲಕ್ಷ್ಮಿ ಅಂಡ್ ಅನ್ನಭಾಗ್ಯ ಸ್ಕೀಮ್ ಅಂತ. ಸೊ 2 ಸ್ಕೀಮಿಂದು ಹಣವನ್ನ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಸೊ ಇವಾಗ ನೀವು ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕಂತ ಇದ್ದೀರಾ ಅಂತಂದ್ರೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸೊ ಟೋಟಲ್ ಏನೇನು ಯಾವಾಗ ಅಮೌಂಟ್ ನಿಮ್ಮ ಒಂದು ಖಾತೆಗೆ ಬಂದಿತ್ತು ಎಲ್ಲವೂ ಕೂಡ ಇಲ್ಲಿ ನಿಮಗೆ ಟೋಟಲ್ ಅಕೌಂಟಿನ ಎಂಟ್ರಿ ಅಂಡ್ ಡಾಟಾ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ರೀತಿ ನೀವು ತುಂಬಾನೇ ಈಸಿಯಾಗಿ ಇಲ್ಲಿ ನೀವು ಚೆಕ್ ಅನ್ನ ಮಾಡ್ಕೊಳ್ಬಹುದು. ಅಂಡ್ ಇನ್ನು ತುಂಬಾ ಜನಕ್ಕೆ ಈ ಒಂದು ಹಣ ಬಂದಿಲ್ಲ. ಸೊ ಸ್ವಲ್ಪ ದಿನ ವೇಟ್ ಮಾಡಿ, ನಿಮ್ಮ ಒಂದು ಖಾತೆಗೆ ಸ್ವಲ್ಪ ದಿನದಲ್ಲಿ ಈ ಒಂದು ಹಣ ಬರುತ್ತೆ. ಸೊ ನಿಮ್ಗೆ ಏನಾದರೂ ಈ ಒಂದು ಹಣ ಬಂದಿದೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇನ್ನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.